ನಮಸ್ಕಾರ ಎಜುಕೇಶನ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಾ. ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಅದೇನೆಂದ್ರೆ ಇಡೀ ದೇಶದಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಫೇವರೇಟ್ ಆಗಿದೆ ನಮ್ಮ ಕರ್ನಾಟಕ. ಏನದು ವಿಷಯ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ಇತ್ತೀಚೆಗೆ ಭಾರತಕ್ಕೆ ಬರೋ ಫಾರಿನ್ ಸ್ಟೂಡೆಂಟ್ ಸಂಖ್ಯೆ ವಿಪರೀತ ಏರಿಕೆ ಆಗಿದೆ. ಈ ಪೈಕಿ ಅತಿ ಹೆಚ್ಚು ದಾಖಲಾತಿಯಾಗಿರೋದೇ ನಮ್ಮ ಕರ್ನಾಟಕದಲ್ಲಿ. ಉನ್ನತ ಶಿಕ್ಷಣ ಸಂಸ್ಥೆ ನಡೆಸಿರೋ ಸಮೀಕ್ಷೆಯಲ್ಲಿ ಈ ರಿಪೋರ್ಟ್ ಸಿಕ್ಕಿರೋದು. ಆ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಕರ್ನಾಟಕವೇ ನಂಬರ್ 1 ಆಗಿದೆ. ಬೇರೆಲ್ಲ ರಾಜ್ಯಗಳಿಗಿಂತ ಕರ್ನಾಟಕದ ಮೇಲೆ ವಿದ್ಯಾರ್ಥಿಗಳಿಗೆ ವಿಪರೀತ ಹೆಚ್ಚು ಒಲವಿದೆ. ಆ ಸಮೀಕ್ಷೆ ಪ್ರಕಾರ 58,134 ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಓದ್ತಿದ್ದಾರೆ. ಈ ಸಂಖ್ಯೆ ಲಾಸ್ಟ್ 5 ವರ್ಷ ಕಂಪೇರ್ ಮಾಡಿದ್ರೆ 19% ಏರಿಕೆ ಆಗಿದೆ. 2020ರ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 48,898 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಈಗ ಆ ಪರ್ಸೆಂಟೇಜ್ ನಲ್ಲಿ ಇಂಪ್ರೂವ್ ಆಗಿದೆ. ಸುಮಾರು 173 ವಿವಿಧ ದೇಶಗಳ ವಿದ್ಯಾರ್ಥಿಗಳು ಭಾರತದಲ್ಲಿ ಓದ್ತಾ ಇದ್ದಾರೆ. ಈ ಪೈಕಿ ಕರ್ನಾಟಕದಲ್ಲೇ ಹೆಚ್ಚು ಅನ್ನೋದು ವಿಶೇಷ. ಇನ್ನು ಭಾರತಕ್ಕೆ ಬರೋ ಸ್ಟೂಡೆಂಟ್ಸ್ ಪಟ್ಟಿಯಲ್ಲಿ ನೇಪಾಳದವರೇ 24.1% ಅಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಅರಬ್ ರಾಷ್ಟ್ರದಿಂದ 7%, ಅಮೆರಿಕ ಹಾಗೂ ಬಾಂಗ್ಲಾದೇಶದಿಂದ 5.9% ಇದ್ರೆ ನೈಜೀರಿಯಾದಿಂದ 5.5%, ಜಿಂಬಾಬ್ವೆಯಿಂದ 4% ಸ್ಟೂಡೆಂಟ್ಸ್ ವ್ಯಾಸಂಗ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ PG ಕೋರ್ಸ್ಗಳಿಗಿಂತ UG ಕೋರ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅದರಲ್ಲೂ BTech ಕೋರ್ಸ್ಗಂತೂ ಸಿಕ್ಕಾಪಟ್ಟೆ ಇದೆ. ಒಟ್ಟಾರೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದ್ದರೆ ಬೆಂಗಳೂರು ಸೇರಿದಂತೆ ಮಣಿಪಾಲ್, ಧಾರವಾಡ, ಮೈಸೂರು, ಮಂಗಳೂರು ವಿದ್ಯಾರ್ಥಿಗಳ ಫೇವರೇಟ್ ಸ್ಪಾಟ್ ಆಗಿದೆ ಅನ್ನೋದೇ ವಿಶೇಷ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಎಜುಕೇಶನ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.